ಸಿಂಹಾಸನಗತಾ ನಿತ್ಯಂ ಪದ್ಮಾಶ್ರಿತಕರದ್ವಯಾಂ ಶುಭದಾಸ್ತು ಸದಾ ದೇವಿ ಸ್ಕಂದಮಾತಾ ಯಶಸ್ವಿನಿ. ಯಾ ದೇವಿ ಸರ್ವಭೂತೇಷು ಮಾ ಸ್ಕಂದಮಾತಾ ರೂಪೇಣ ಸಂಸ್ಥಿತಾ. ನಮಸ್ತಸ್ಯೈ 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 ನಮೋ ನಮಃ. ಸ್ಕಂದಮಾತೆ ಸಿಂಹವಾಹಿನಿ, ಶುಭ್ರವರ್ಣದ ಪದ್ಮಾಸನಿ, ಕಾರ್ತಿಕೇಯನ ಜನನಿ, ಮೋಕ್ಷ ಸಮೃದ್ಧಿದಾಯಿನಿ, ವಿಶುದ್ಧ ಚಕ್ರದ ನಿವಾಸಿನಿ, ಜಗದೊಡತಿಯೇ ಜಗನ್ಮೋಹಿನಿ. ಪುರಾಣಗಳ ಪ್ರಕಾರ ತಾರಕಾಸುರನಿಗೆ ಶಿವ ಪಾರ್ವತಿಯ ಪುತ್ರನಿಂದಷ್ಟೇ ಅಂತ್ಯ ಎಂಬ ವರವಿತ್ತು. ಶಿವನು ಸತಿಯನ್ನು ಕಳೆದುಕೊಂಡಾಗ ತಾರಕಾಸುರ ದೇವತೆಗಳಿಗೆ ತೊಂದರೆ ಕೊಡುತ್ತಿದ್ದ. ಇದನ್ನು ಅರಿತ ಪಾರ್ವತೀದೇವಿ ಬ್ರಹ್ಮಚಾರಿಣಿಯಾಗಿ ತಪಸ್ಸು ಮಾಡಿ ಶಿವನನ್ನು ವಿವಾಹವಾಗಿ ಸ್ಕಂದನಿಗೆ ಜನ್ಮವಿತ್ತರು. ತನ್ನ ತಾಯಿಯ ಅನುಗ್ರಹದಿಂದ ಸ್ಕಂದನು ತಾರಕಾಸುರನನ್ನು ಸಂಹರಿಸಿದನು. ಹಾಗಾಗಿ ಪಾರ್ವತಿಯನ್ನು ಸ್ಕಂದಮಾತಾ ಎನ್ನುತ್ತಾರೆ. ತಾಯಿಯ ರೂಪವು ಶಾಂತಮಯ ಹಾಗೂ ತೇಜೋಮಯವಾಗಿದ್ದು, ಶ್ವೇತವರ್ಣದ ವಸ್ತ್ರ ಧರಿಸಿ ಚತುರ್ಭುಜೆಯಾಗಿ ಒಂದು ಕೈಯಲ್ಲಿ ಶಿಶು ಸ್ಕಂದ, ಎರಡರಲ್ಲಿ ಕಮಲದ ಹೂ ಹಿಡಿದುಕೊಂಡು ಮತ್ತೊಂದರಲ್ಲಿ ಅಭಯ ಮುದ್ರೆಯಲ್ಲಿ ಸಿಂಹದ ಮೇಲೆ ಅಥವಾ ಕಮಲದ ಹೂವಿನ ಮೇಲೆ ಕುಳಿತಿರುತ್ತಾರೆ. ದೇವಿಯನ್ನು ಪೂಜಿಸುವುದರಿಂದ ಜ್ಞಾನ, ವಿದ್ಯೆ, ಮೋಕ್ಷ ಪ್ರಾಪ್ತಿಯಾಗುತ್ತದೆ. ಹಾಗೆ ಸಂತಾನ ಸುಖ, ಐಶ್ವರ್ಯ, ಸಮೃದ್ಧಿ ಲಭಿಸುತ್ತದೆ. ಜೊತೆಗೆ ವಿಶುದ್ಧ ಚಕ್ರವು ಜಾಗೃತವಾಗುತ್ತದೆ. ನಿಮ್ಮೆಲ್ಲರಿಗೂ ನವರಾತ್ರಿ 5ನೇ ದಿನದ ಶುಭಾಶಯಗಳು.